ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣ ಸಂತ್ರಸ್ತೆಗೆ ಬೆದರಿಕೆ ಹಾಕಿರುವಂತಹ ಕೋಚ್ ಮ್ಯಾಥ್ಯೂ ಬಂಧನಕ್ಕೂ ಮುನ್ನ ವಾಟ್ಸ್ಆಪ್ ಕರೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರಂತೆ. ಕೇಸ್ನಿಂದ ಹೊರಬರುವುದು ಹೇಗಂತ ನನಗೆ ಗೊತ್ತು, ರಕ್ಷಣೆ ಕೊಡಿ ಅಂತ ಹೇಳಿ ಸಂತ್ರಸ್ತ ಮಹಿಳೆ ಇದೀಗ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಮ್ಯಾಥ್ಯೂ ಜೊತೆಗೆ ಆತನ ತಂದೆ ತಾಯಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಸಂತ್ರಸ್ತ ಮಹಿಳೆ ಆಗ್ರಹ ಪಡಿಸಿದ್ದಾರೆ. ನ್ಯಾಯ ನೀಡಬೇಕು ಅಂತ ಹೇಳಿ ಮಹಿಳೆಯ ಆಗ್ರಹ. ಮ್ಯಾಥ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಇದೀಗ ಆತ ಬೆದರಿಕೆಯನ್ನ ಹಾಕಿದ್ದಾನೆ, ಆತನಿಂದ ನನಗೆ ರಕ್ಷಣೆ ಬೇಕು ಅಂತಾನು ಸಂತ್ರಸ್ತೆ ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೈಹಿಕ ಶಿಕ್ಷಕ ಕಮ್ ಕ್ರಿಕೆಟ್ ಕೋಚ್ ಮದುವೆಯಾದ ಮಹಿಳೆಯರೇ ಈತನ ಟಾರ್ಗೆಟ್ ಆಗ್ತಾ ಇದ್ರು. ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲವೂ ಕೂಡ ರಿವೀಲ್ ಆಗಿತ್ತು. ಸಂತ್ರಸ್ತ ಮಹಿಳೆ ಈತನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಾದ್ಮೇಲೆ ಈತ ತನ್ನ ಊರಿಗೆ ಹೋಗಿದ್ದೀನಿ, ಕೆಲಸದ ನಿಮಿತ್ತ ಊರಿಗೆ ಬಂದಿದ್ದೀನಿ, ನಾನೇನು ಮೋಸ ಮಾಡಿ ಹೋಗಿಲ್ಲ, ಆಕೆಗೆ ಬದುಕನ್ನ ಕೊಡೋದಕ್ಕೆ ನಾನು ಸಿದ್ಧ ಅಂತ ಕೂಡ ಹೇಳಿದ್ದ. ಮತ್ತೊಂದು ಕಡೆ ಮಹಿಳೆ ಆತನ ಮಗುನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ಹೇಳಿ ತಮ್ಮ ನೋವನ್ನ ತೋಡ್ಕೊಂಡಿದ್ರು. ಇದೀಗ ಮತ್ತೆ ಆತ ಬೆದರಿಕೆಯನ್ನ ಹಾಕಿದ್ದಾನೆ ಅನ್ನೋ ಹೊಸ ವಿಚಾರ ರಿವೀಲ್ ಆಗಿದೆ. ಎಬಿ ಮ್ಯಾಥ್ಯೂ ಅವರು ಈಗ ಪೊಲೀಸ್ ಕಸ್ಟಡಿಲಿದ್ದು ಇವತ್ತು ಬೇಲ್ ವಿತ್ಡ್ರಾ ಮಾಡ್ಕೊಂಡ್ರು, ಅರೆಸ್ಟ್ ಆಗಿರೋ ಕಾರಣ. ಇವತ್ತು ಅವ್ರ ತಂದೆ ದುಡ್ಡಿನ ದಿಮಾಕಿಂದ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ನಮ್ಗೆ ಜಡ್ಜ್ನ ಕೂಡ ಇನ್ಫ್ಲೂಯೆನ್ಸ್ ಮಾಡೋ ಕೆಪಾಸಿಟಿ ಇದೆ ಅಂತ ಅಂದ್ಬಿಟ್ಟು ತುಂಬಾ ಮೆರಿತಾ ಇದ್ದಾರೆ. ಮಾಡಿದ್ದೆ ಅವ್ರ ಮಗ ಕಚಡ ಕೆಲಸಗಳು. ಎಷ್ಟು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡು ಕೂಡ ಅದನ್ನ ನೋಡಿ ನಾನು ತಡ್ಕೊಂಡಿದ್ದೀನಿ 1 year ಇಂದ. ಅದನ್ನ ನೋಡಿ